ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಸ್ವಂತ ಜಮೀನು ಮಂಜೂರು ಹಾಗೂ ಕನ್ನಡ ಭವನ ನಿರ್ಮಾಣಕ್ಕೆ ಸಿದ್ಧತೆ ಈಗಾಗಲೇ ನಾವು ಮಾಡಿಕೊಂಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕದಲ್ಲಿ ಅರ್ಧ ಎಕರೆ ಜಮೀನನ್ನು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರು ರಾಜೇಶ್ ಅವರ ವಿನಂತಿ ಪತ್ರದ ಮೂಲಕ ಈ ಜಾಗ ಮಂಜೂರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಘಟಕಕ್ಕೆ ಇದೊಂದು ಐತಿಹಾಸಿಕ ಕೊಡುಗೆ ಲಭಿಸಿದ್ದು, ಇಡೀ ಕನ್ನಡಿಗರ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸರ್. ಮಂಗಳೂರಿನ ಗುರುಪುರ ಹೋಬಳಿಯ ವಾಮಂಜೂರು ಸಮೀಪದ ತಿರುವೇಲು ಗ್ರಾಮದ ಸರ್ವೆ ನಂಬರ್ 61/3 50 ಸೆನ್ಸ್ ಅಂದರೆ ಅರ್ಧ ಎಕರೆ ಜಾಗವನ್ನು ಕನ್ನಡ ಭವನ ನಿರ್ಮಾಣಕ್ಕಾಗಿ ಸರ್ಕಾರ ಮಂಜೂರು ಮಾಡಿದ್ದು, ಅಧಿಕೃತ ಆದೇಶ ಪತ್ರ ಜಾರಿಯಾಗಿದೆ. ಈ ಜಾಗದಲ್ಲಿ ಶೀಘ್ರದಲ್ಲೇ ಅತ್ಯಾಧುನಿಕ ಸೌಲಭ್ಯಗಳ ಕನ್ನಡ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಲಿದೆ ಸರ್. ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಹಾಗೂ ತಾಲೂಕು ಘಟಕ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳ ಸಹಾಯಹಸ್ತದಿಂದ ಅವರ ಒಂದು ಅಮೃತ ಗಳಿಗೆಯಿಂದ ಹಾಗೂ ಅವರ ಒಂದು ಪೂರ್ತಿ ಸಹಕಾರದಿಂದ ಈ ಕೆಲಸ ಆಗಿದೆ ಸರ್. ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ರೇವಣ್ಕರ್ ಅವರ ಕಳೆದ 4 ವರ್ಷಗಳ ನಿರಂತರ ಪರಿಶ್ರಮ ಹಾಗೂ ಮುಂದಾಳತ್ವದಲ್ಲಿ ಈ ಜಾಗ ಮಂಜೂರಾಗಿದೆ ಸರ್. ಈ ಭವನವು ಮುಂದಿನ ದಿನಗಳಲ್ಲಿ ಕರಾವಳಿ ಭಾಗದ ಕನ್ನಡ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ. ಇದು ಆರ್ಡರ್ ಕಾಪಿ, ಇದು RTC. ಕನ್ನಡ ಸಾಹಿತ್ಯದ ಪರಿಸ್ಥಿತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರ ಸಾಹಸದಿಂದ ಇದು ಜಾಗ ಸಿಕ್ಕಿತು. ಅದರಿಂದ ಒಡನೆ ಜನಗಳ ಸಹಕಾರದಿಂದ ಕನ್ನಡಿಗರ ಸಹಕಾರದಿಂದ ಒಂದು ಕಟ್ಟಡ ಕಟ್ಟಿ ಬಿಟ್ಟು ಒಳ್ಳೆಯ ಕಾರ್ಯಕ್ರಮಕ್ಕೆ ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಅದರಿಂದ ಈ ಕಟ್ಟಡದ ಈಗ ಜಾಗದ ಜೊತೆಗೆ ಕಟ್ಟಡದ ನಿಧಿಯನ್ನು ಸಂಗ್ರಹ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಆ ರೀತಿಯಲ್ಲಿ ನಾವು ಮಾಡಿ ಈ ತಾಲೂಕಿಗೆ ಒಳ್ಳೆಯ ಒಂದು ಕಟ್ಟಡ ಕಟ್ಟಿ ಜನಗಳಿಗೆ ಉಪಕಾರ ಆಗುವಂಥ ಕೆಲಸ ಮಾಡಲಿಕ್ಕೆ ಹೊರಟಿದ್ದೇವೆ. ಈಗಾಗಲೇ ಕನ್ನಡ ಭವನ ಸುಳ್ಯದಲ್ಲಿದೆ, ಬಂಟ್ವಾಳದಲ್ಲಿ ಇದೆ. ಈಗ ಪುತ್ತೂರಿಗೆ 10 ಸೆನ್ಸ್ ಏನೋ ಜಾಗ ಸಿಕ್ಕಿದೆ. ಅಲ್ಲಿ ಕಡಬದಲ್ಲಿ ಕೂಡ ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಲ್ಲಿ ಕೂಡ 10 ಸೆನ್ಸ್ ಸಿಗ್ತದೆ. ಮತ್ತು ಬೆಳ್ತಂಗಡಿ, ಮೂಡಬಿದ್ರೆ, ಮುಲ್ಕಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೇರೆ ಕಡೆ ಕೂಡ ಉಳ್ಳಾಲದಲ್ಲಿ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಟ್ಟು ನಮ್ಮ ಜಿಲ್ಲೆಯಲ್ಲಿ 9 ತಾಲೂಕುಗಳಿವೆ. ಹಾಗೆ ನಾವು ಜಿಲ್ಲೆಗೂ ಕೂಡ ನಾವು ಪ್ರಯತ್ನಗಳನ್ನು ಮಾಡ್ತಾಯಿದ್ದೇವೆ. ನಾವು ಭಾಳ ಒಂದು ಗುರುಪುರ ಹೋಬಳಿಯ ತಿರುವೈಲು ಅಲ್ಲಿ 50 ಸೆನ್ಸ್ ಜಾಗ, ಭಾಳ ಒಳ್ಳೆಯ ಜಾಗ ಅಂತೇಳಿ ಈಗಾಗಲೇ ಅಧ್ಯಕ್ಷರು ಹೇಳಿದರು. ಈ ಒಂದು ಉದ್ದೇಶದಿಂದ ನಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಧನ್ಯವಾದಗಳು. ನಮಸ್ಕಾರ, ನಾನು ಭರದ್ವಾಜ್, ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯ. ಕಾಸರಗೋಡು ಕನ್ನಡ ಪರ ಸಂಘಟನೆಗಳ ಪರವಾಗಿ ಇವತ್ತು ನಾನು ಈ ಪತ್ರಿಕಾ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದೇನೆ. ರೇವಣ್ಕರ್ ಅವರು ಸ್ವಲ್ಪ ತಡವಾಯಿತು, ಕ್ಷಮಿಸಿ. ಆ್ಯಕ್ಚುಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಅಭಿಮಾನದ ದಿವಸ ಇವತ್ತು. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಎಷ್ಟೋ ವರ್ಷಗಳ, ಸಾಧಾರಣ 100 ವರ್ಷಗಳ ನಮ್ಮ ಇದರಲ್ಲಿ ಈ ಒಂದು ಹೌದಲ್ಲ, ನಮ್ಮ ಮಂಗಳೂರಿಗೆ ಇದು ಅಭಿಮಾನದ ಒಂದು ಸಂಗತಿ. ಅವರು ರೇವಣ್ಕರ್ ಅವರ ಸತತ ಪ್ರಯತ್ನದಲ್ಲಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲ ಜಿಲ್ಲಾ ಘಟಕ ಆಗಲಿ ತಾಲೂಕು ಘಟಕ ಆಗಲಿ ಎಲ್ಲರ ಒಂದು ಪರಿಶ್ರಮ, ರೇವಣ್ಕರ್ರ ನೇತೃತ್ವ ಈ ಒಂದು ಅಭಿಮಾನದ ದಿವಸ. ಯಾಕಂದರೆ ಈ ಒಂದು ಅರ್ಧ ಎಕರೆ ಜಾಗ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು, ಅರ್ಧ ಎಕರೆ ಜಾಗ ಸಿಗುವುದು ಅಷ್ಟು ಸಾಮಾನ್ಯ ವಿಷಯ ಅಲ್ಲ. ಆದರೆ ಈ ಒಂದು ಸಂದರ್ಭದಲ್ಲಿ ನಾವು ಕೇಳಿಕೊಳ್ಳುವುದಾದರೆ ನಮ್ಮ ಕಾಸರಗೋಡು ಜಿಲ್ಲೆಯ ಸಮಸ್ತ ಕನ್ನಡ ಸಂಘಟನೆಗಳ ಪರವಾಗಿ ನಾನು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಾವು ಅವರೊಂದಿಗೆ ಸೇರಿಕೊಂಡು ಈ ಕನ್ನಡ ಒಂದು ಅಭಿವೃದ್ಧಿ, ಕನ್ನಡದ ಒಂದು ಭವನ ನಿರ್ಮಿತವಾಗಲಿಕ್ಕೆ ಅವರ ಒಂದು ಪರಿಶ್ರಮ, ನಮ್ಮೆಲ್ಲರ ಇವನ ಅಧ್ಯಕ್ಷರಾಗಲಿ ಹರಿಕೃಷ್ಣಪುರರು ಗಣ್ಯ ವ್ಯಕ್ತಿಗಳು ಕೂಡ ಇದರ ಸಹಕಾರದೊಂದಿಗೆ ಇದು ನಡಿಬೇಕು. ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನಾ ಪೂರ್ವಕ ಹೇಳ್ತಾ